ಯಾವ ಬಸ್ ಸ್ಟಾಪ್ ಇದು? ರನ್ನ ಮುದೋಳ ಬಸ್ ಸ್ಟಾಪಾ? ನಡ್ರಿ ನಡ್ರಿ. ಇದು ಯಾವ ಊರು ಇವಾಗಿದು? ಇದು ಯರಗಟ್ಟಿ ಗುರುಜಿ. ಯರಗಟ್ಟಿಯಿಂದ ಬೈಲೂರು. ಯರಗಟ್ಟಿಯಿಂದ ಬೈಲೂರು. ಇವಾಗ ನೀವು ಬೆಳಗಾವಿ ರೋಡಲ್ಲಿ ಇದ್ದೀರಾ? ಇವಾಗ ಬೆಳಗಾವಿ ರೂಟ್ ಅಲ್ಲಿದೆ ನೋಡಿ ಬೆಳಗಾವಿ ಗುರುಜಿ. ಹೋಗಿ ಹೋಗಿ. ಅದೆಲ್ಲ ರೇಟ್ ಹೆಚ್ಚಾಗೈತೆ ನಾನು ಬನ್ನಿ ಎಲ್ಲ ಸೈಡ್ ಬನ್ನಿ. ಬನ್ನಿ ಎಲ್ಲರೂ ಬನ್ನಿ, ಈ ಕಡೆ ಬನ್ನಿ. ಮಾಮಿ ಬರ್ರಿ. ಇದನ್ನ ಖರ್ಚು ಮಾಡ್ಕೋಬಾರ್ದು ನೀವು. ನಿನ್ನ ಹತ್ರ ಇಟ್ಕೊಂಡ್ಬಿಡು. ಹಾಂ, ಇದನ್ನ ನೀನು ಇಟ್ಕೊ ಆಯ್ತಾ? ಇದನ್ನ ಎರಡಕ್ಕೆ ಹಾಕೊಂಡು ಯಾರು ಹಾಕೊಂತೀರಿ? ಯಾರವರು ನನ್ನ ಬ್ಯಾಗ್ ಮಾಡಿಲ್ಲ. ಒಳ್ಳೆಯದಾಗಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಮನಸ್ಸಲ್ಲಿ ನೀವೇನು ಅಂದ್ಕೊಂಡು ಬಂದಿದ್ದೀರಾ ಎಲ್ಲ ಯಶಸ್ವಿಯಾಗುತ್ತೆ. ಕೇವಲ 9 ವಾರ ಪೂಜೆ ಮಾಡಿದ್ರೆ, ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕು, ನಿಮ್ಮ ಅನುಗ್ರಹ ಆಗಿಬಿಡುತ್ತೆ. ಇವತ್ತೆಲ್ಲರೂ ಹೇಳ್ತಾ ಇದ್ದಾರೆ ನಿಮ್ಮಿಂದ ಆಯಿತು, ನನ್ನಿಂದ ಏನೂ ಇಲ್ಲ ಇದರಲ್ಲಿ, ನಾನು ಈ ಥರದಲ್ಲಿ ಪೂಜೆ ಮಾಡಿ ಅನುಗ್ರಹ ಆಗುತ್ತೆ ಅಂತ ಅಷ್ಟೇ ತೋರಿಸ್ಕೊಡ್ತಾ ಇದ್ದೀನಿ. ನಾನು ನಿಮ್ಮಲ್ಲಿ ಒಬ್ಬ ಮನುಷ್ಯ, ನಾನು ನಿಮ್ಮ ಮನೆ ಮಗ, ನಾನು ಹಿರಿ ಮಗ. ನಾನು 3 ಜನ ಅನ್ಬಾರ್ದು, ಮಕ್ಕಳು 3 ಜನನಾ? 4 ಜನ ಈ ಮುಂದೆ ಗಂಡು ಮಕ್ಕಳು 3 ಮಂದಿಯಾ? ನಾನೊಬ್ಬ 4 ಮಂದಿ. ಯಾಕೆ ನಾನು ಬೇಡವಾ? ಈ ಸಲ ಮದುವೆ ನಾನು ಒಳಗೆ ಊಟ ಮಾಡಿಸಲಿಲ್ಲ ಮಾಡ್ತೀನಿ. ಮದುವೆ ಕರೀತಾರ ನನ್ನ ಈ ವ್ಯಕ್ತಿ ನೋಡಿ, ಆಶೀರ್ವಾದ ತಗೊಂಡ್ರೆ ನಿಂಗೆ ತಗೋಬೇಕು ಎಲ್ಲರೂ, ಆಯ್ತಾ? ಅವಾಗ ಹೇಳ್ಬಾರ್ದು ಅವನೆಲ್ಲ ಇರ್ಲಿ. ಹಾ, ಒಳ್ಳೇದಾಗಲಿ. ಜೈ ಶ್ರೀ. ಆಯ್ತು, ಬರ್ಲಿ ನಮ್ಮ ನಿಮ್ದೆಲ್ಲ ಇಲ್ಲೇ ಮಾಡಲ್ಲ. ಇಲ್ಲಿ ರಾಯರ್ ಬಂದು ಇಲ್ಲೇ ನಿಂತ್ಕೊಂಡ್ಬಿಟ್ರು, ನೆಲೆಸ್ಬಿಟ್ರು. ಮಾಡು, ಒಳ್ಳೇದಾಗುತ್ತೆ. ನಿಮ್ಮ ಸಾಲ ಎಲ್ಲ ಮುಖ್ಯ ಆಗುತ್ತೆ. ಇದರಿಂದ ಬೆಳೀತೀರ, ಊರಲ್ಲಿ ಕೆಲಸ ಕೊಡ್ತೀರ. ಇಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟಿದ್ರೆ ಚೆಕ್ ಮಾಡೋಕ್ಕಿಂತ ಮುಂಚಿತವಾಗಿ ನೀವು ಇಲ್ಲಿ ನೋಡಿ ಹೇಳ್ತೀನಿ, ಎಲ್ಲ ಕಷ್ಟಗಳು ಕಳೆದೋಗುತ್ತೆ. ಆಯ್ತಾ? ಹುಡುಕೋ ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡಿ, ಆಯ್ತಾ? ಏನು ತೊಂದರೆ ಇಲ್ಲ, ಅನುಗ್ರಹ ಆಗುತ್ತೆ. ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡಬೇಕು. ನೀನು ನನ್ನ ತಾಯಿ, ನಾನು ನಿಮ್ಮ ಮಗ. ನನ್ನ ತಾಯಿ ನೀನು ಹತ್ರ, ನಾನು ಸ್ವರ್ಗದಲ್ಲಿರ್ತಕ್ಕಂಥ ನನ್ನ ತಾಯಿ ಕಣ್ಣೀರು ಹಾಕ್ತಾಳೆ. ನಿಮ್ಮ ಕಣ್ಣೀರು ಹೊಸ ನಾನು ಬಂದಿದ್ದೀನಿ. ಆಯ್ತಮ್ಮ, ಚಿಂತೆ ಮಾಡ್ಬೇಡ, ಅಳ್ಬೇಡ, ನಿನ್ಗೆ ಅನುಗ್ರಹ ಆಗುತ್ತೆ. ಹಾಂ, ಆಯ್ತು, ಇಲ್ಲೇ ಹಾಕು. ನೀನು ಯಾರು ಮಾತ್ರ ಕೇಳಬೇಡ. ಇವಾಗ ಇಲ್ಲಿ ಹಾಕು. ಅದ್ರ ಗ್ಯಾರಂಟಿ ನೋಡೋದ್ರ ಬಿಸ್ನೆಸ್ ಹೆಂಗಾಗುತ್ತೆ. ಒಳ್ಳೆ ಪೊಸಿಷನ್ಗಿದೆ, ಇದು ಕರೆಕ್ಟಾಗಿದೆ. ಹಾಂ, ಮಾಡ್ಬೋದು. ಆಯ್ತು, ಬರೋಣ. ಆಯ್ತು, ಜೈ ಶ್ರೀರಾಮ್.
ಮಗ ಆಯ್ತು, ನಾ ಹೇಳ್ತೀನಿ ತಾಯಿ. ನೀವು ಹೋಗಿ ಮಂತ್ರಾಲಯ ಹುಷಾರಾಗಿ ಹೋಗಿ ಬನ್ನಿ. ಆಯ್ತು ಅಪ್ಪ ಅದ ಟೈಮಿಂಗಲ್ಲಿ ಹೋಗೋದು. ಆಯ್ತು, ರಾಯರನ್ನ ಪೂಜೆ ಮಾಡಿ, ಅದೇ ನಾನು ನಿಮ್ಗೆ ಕೇಳೋದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಹಲೋ ಅನ್ನೋಕ್ಕಿನ ಜೈ ಶ್ರೀರಾಮ್ ಅಂದರೆ ಜೈ ಶ್ರೀರಾಮ್ ಅಂದರೆ ಸಾವು ದೂರ ಹೋಗುತ್ತೆ. ಹಲೋ ಅಂದರೆ ಸಾವು ಹತ್ರ ಬರುತ್ತೆ. ಹಲೋ ಅನ್ನೋದು ಬೇಡ, ಸಾವು ದೂರ ಹೋಗ್ಲಿ. ಜೈ ಶ್ರೀರಾಮ್ ಅನ್ನೋಣ. ಜೈ ಆಯ್ತು, ಒಳ್ಳೇದು. ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಸ್ವಾಮಿ ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಹೇಳಿ ಹೇಳಿ, ಅಲ್ಲೇ ನೀವು ಓಡಿಸಿ ಹಂಗೆ. ಏನಾಯ್ತು, ಹೆಂಗ್ ಹುಡುಕ್ತಾ ಇದ್ದೀರ ನನ್ನ? ನಾವು ಅಲ್ಲಿ ನಮ್ಮ ತಮ್ಮವ್ರು ಹೇಳ್ರಿ ಆತನಿಗ್ರಿ, ಹ್ಮ್ ಅಲ್ಲಿ ಹೋಗಿ ಹೇಳಿದಾಗ ನಾವು ನಮ್ಮ ಹುಡುಗಂದು ಹಿಂಗೆ ಆಗೈತೆ ಅನ್ನತ್ಲೆ ಇರಿ. ಭಾಳ ಇವತ್ತು ನೀವು ಅಲ್ಲಿ ಮೂಡಲಿ ಇದಕ್ಕೆ ಗುರ್ಲಾಪುರಕ್ಕೆ ಬಂದ್ರಿ ಅಂತ್ರಿ. ಮತ್ತು ಅಲ್ಲಿ ಟ್ರೈ ಮಾಡಿದ್ವಿ, ಮುದೋಳಕ್ಕೆ ಟ್ರೈ ಮಾಡಿದ್ವು, ನೀವು ಸಿಗಲೇ ಇಲ್ರಿ. ಆಮೇಲೆ ಮರ್ದಿವ್ಸ ಮತ್ತೆ ಇದನ್ನ ಮಾಡತ್ಲೆ ಹುಬ್ಳಿಗೆ ಬಂದೇನಂದ್ರಿ. ನಿನ್ನೆ ಹುಬ್ಳಿಗೆ ಬರೋಣತ್ತೆ. ಮತ್ತು ಇವತ್ತು ಇದು ಯಾವ ಕಲ್ಗಟ್ಟಿಗೆ ಇದಾರ ಅಂತ ಕಾರ್ ತೊಗೊಂಡ್ ಮತ್ತೆ ಕಲ್ಗಟ್ಟಿಗೆ ಬಂದಿವ್ರಿ. ಇವತ್ತು ಬಂದ ನಿಮ್ಮನ್ನ ಆಶೀರ್ವಾದ ಆಗೈತ್ರಿ. ಇನ್ ರಾಯರ ಪೂಜೆ ಮಾಡಿ. ಅಲ್ಲಿ ಎಷ್ಟು ದಿನ ಆಯ್ತು ಹುಡುಕ್ತಾ ಇದ್ದೆ ನಾನು? 3 ದಿನ ಆಯ್ತಾ? ಈ 3 ದಿನ ಆಯ್ತು. ಒತ್ತಾಟಿಗೆ ಟ್ರೈ ಮಾಡಿದ್ರು, ನಾವು ಸಿಕ್ಕಿಲ್ಲ. ನಮ್ಗೆ ಇವತ್ತು ಸಿಕ್ಕರಿ. 3 ದಿನದ ಹುಡುಕ್ತಾ ಇದ್ದೀರಾ, ಸಿಕ್ಕಿರ್ಲಿಲ್ಲ. ಜೈ ಶ್ರೀರಾಮ್ ಸ್ವಾಮಿ. ಚೆನ್ನಾಗಿದ್ದೀರಾ? ಓಹೋ, ಒಳ್ಳೇದಾಗ್ಲಿ. ನೀವೆಲ್ಲಿಂದ? ನಿಮ್ಮ ಹೆಸರೇನು? ನನ್ನ ಹೆಸರು ಬಾಬುಗೌಡ್ರು. ಬಾಬುಗೌಡ್ರು. ಇವರು ಬಸವಗೌಡ್ರ. ಬಸವಗೌಡ್ರು. ಈ ತಾಯಿ ಹೆಸರು ಶ್ವೇತಾ. ಅಯ್ಯೋ, ನಿಮ್ಗೆ ಗೊತ್ತು ಬಿಡಮ್ಮ, ಸುನಂದ ಪಾಟೀಲ್. ನಿಮ್ದು ಹತ್ತಿನ ಅಲ್ಲವಮ್ಮ? ಖುಷಿ ಆಯ್ತಾ? ಅಯ್ಯೋ, ಒಳ್ಳೇದಾಗ್ಲಿ ನನ್ನ ತಾಯಿ. ನೀವೇನು ಮನಸ್ಸಲ್ಲಿ ಅಂದ್ಕೊಂಡಿದ್ರೆ ಅದೆಲ್ಲ ಯಶಸ್ವಿ ಆಗಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವ್ರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಚಿಂತೆ ಮಾಡಬೇಡಿ, ನೀವು ಅಂದ್ಕೊಂಡಿದ್ದೆಲ್ಲ ಯಶಸ್ವಿ ಆಗುತ್ತೆ. ನಾನು ಏನು ಹೇಳಿದ್ದೀನಿ ಆ ರೀತಿಯಾಗಿ ಪೂಜೆ ಮಾಡಿ ಸಾಕು, ಎಲ್ಲ ಒಳ್ಳೇದಾಗುತ್ತೆ. ಆಯ್ತಾ? ಆಯ್ತು. ನನಗೆ ಸಿಗೋದು ಹುಡುಕ್ತೀನಿ ಅಂತ ಹೇಳಿದ್ದೀರಾ, ಆದ್ರೆ 3 ವರ್ಷವರೆಗೂ ಸಿಗ್ತೀನೋ ಇಲ್ಲ ಡೌಟು. ನೋಡೋಣ, ರಾಯರ ಅನುಗ್ರಹ ಕೃಪೆ ಇತ್ತಂದ್ರೆ ಖಂಡಿತ ಸಿಗ್ತೀನಿ ನಾನು. ಏನದು? ಫೋಟೋ ಬಾಬಾ, ಇದಕ್ಕೂ ಕವರ್, ಎಷ್ಟು ಕವರ್ ಆಗ್ತಾರೆ? ಕರ್ಬನ್ ತೊಗೊಂಡಿದ್ದೀನಮ್ಮ. ಕೊಟ್ಬಿಡಿ ಎಲ್ಲರಿಗೂ. ಏನಿದು ಹಣ್ಣು ತೊಗೊಂಬಂದಿದ್ಯಾ? ಈ MBBS ಅಲ್ವಾ? ನೀವಲ್ವಾ? ಈಗ 10th. ಬಾರಮ್ಮ ಸಂಕಮ್ಮ. ಇದನ್ನ ನೀನ ತಿನ್ಬೇಕು, ಆಯ್ತಾ? ನಿಮ್ಮ ಮನೆಯವ್ರು ತಿನ್ಬೇಕು. ಒಳ್ಳೇದಾಗಿ ಆಯ್ತು, ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಿ. ಭಕ್ತಿಯಿಂದ ಪೂಜೆ ಮಾಡಿ ರಾಯರಿಗೆ. ಇದೊಂದು ನಾನು ಕೇಳ್ಬೋದು ನಿಮ್ಮಲ್ಲಿ. ನೀರು ಕೊಡ್ತೀನಿ. ಆಯ್ತು, ಅಷ್ಟೇ ಅಲ್ವಾ? ಬರ್ನಿರಿ. ಇವಾಗ ನೀವು ಗಾಡೀಲಿ ಪಟ್ಟ ಬೇಗ ಬಂದ್ಬಿಡ್ತೀನಿ. ಇರಿ, ನಿಮ್ದು ಫಸ್ಟ್ ಇವ್ರನ್ನ ಮುಗಿಸ್ಕೊಂಡು ಎಲ್ಲಿದಾರ ಆ ಟೈಮಲ್ಲಿ ಮುಗಿಸ್ಕೊಂಡು ಬರ್ತೀನಿ, ಆಯ್ತಾ?
ಬಂದಿ ನೋಡಿ ಸರ್ ಕಾಣ್ತೀವಿ. ಹಾಂ ರೈಟ್ ಸರ್ ಅದು ಸರ್. ಹಾಂ ರೈಟ್ ಸರ್ ನೋಡಿ ನೋಡ್ರಿ ಬನ್ನಿ ಹಂಗೆ ನೋಡ್ರಿ ಬಂದಿ ನೋಡ್ರಿ ಹಿಂದೆ ಬಂದಿ ನೋಡ್ರಿ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे. ಅಲ್ಲಿ ಟೂ ವೀಲರ್ ಅಂತ ಸಿದ್ಧಾರೂಢ ಅಜ್ಜವ್ರೆ ಇಲ್ಲ ಬೇಕಾ ನಡ್ರಿ ಸೀದಾ ಎಲ್ಲರಿಗೂ ಒಳ್ಳೇದಾಗಲಿ. ಯಾರ ಮನಸ್ಸಲ್ಲಿ ಏನು ಅಂದುಕೊಂಡು ಗುರು ರಾಘವೇಂದ್ರ ಸ್ವಾಮಿಯವ್ರನ್ನ ಪೂಜೆ ಮಾಡ್ತಾ ಇದ್ದಾರೆ ಮತ್ತು ಸಿದ್ಧಾರೂಢ ಅಜ್ಜವ್ರನ್ನ ಪೂಜೆ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಒಳ್ಳೇದಾಗಲಿ. ಗುರುಗಳ ಆಶೀರ್ವಾದ ಸದಾ ಭಕ್ತರ ಮೇಲೆ ಇರಲಿ ಎಂದು ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಈಗ ಅಲ್ಲಿ ಗಾಡಿ ಹೋಗ್ತದಿಲ್ಲ ಅದೇ ಗಾಡಿನಾ? ಹಾಂ ಟೂ ವೀಲರ್ ಅದನ್ನು ಫಾಲೋ ಮಾಡ್ಬೇಕಾ? ಹಾಂ ಇದು ಆರ್ಚ್ ಈ ಕಡೆ ಇದೆಯಲ್ಲ, ಎರಡು ಕಡೆ ಮಾಡ್ರಪ್ಪ. ಎರಡು ಕಡೆ ಹಾಂ ಅಜ್ಜವ್ರದ್ದು. ಮೇನ್ ಅದಪ್ಪ. ಹಾಂ ಹಾಂ ಇದು ಈ ಕಡೆ ಮಂದಿ ಅನ್ನೋದು ಅಲ್ಲಿ ಮುಂದೆ ನೋಡ್ರಿ ಟೂ ವೀಲರ್ ಕಾರ್ ಮುಂದೆ. ನಾನು ಏನು ಹೇಳ್ತಿದ್ದೀನಿ ಗೊತ್ತಾ, ಎಲ್ಲರಿಗೂ ಈ ಥರದಲ್ಲಿ ನೋಡಿ ಹೆಂಗೆ ಉರಿತಾ ಇದೆ ದೀಪ ರಾಯರಿಗೆ, ಹಿಂಗೆ ಉರಿಬೇಕು. ಈ ಥರಲ್ಲಿ ಉರಿದಂಥ ಸಂದರ್ಭದಲ್ಲಿ ಎಲ್ಲರಿಗೂ ಮನ ಶಾಂತಿ ನೆಮ್ಮದಿ. ಇವಾಗ ದೀಪ ಎಷ್ಟು ಅದ್ಭುತ ಉರಿತೈತಿ ನೋಡು, ಆ ಉರಿಯೋಂಥ ಸಂದರ್ಭದಲ್ಲಿ ಮನೆಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗತ್ತೆ. ಹಿಂಗೆ ಮಾಡಬೇಕು. ಮಾಡ್ತಿರಲ್ವ ಎಲ್ಲರೂ? ಹಿಂಗೆ ಮಾಡಿ. ನೋಡುವಂಥವ್ರು ಸುಮ್ಮನೆ ಆಗಬೇಡಿ, ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಲಕ್ಷ್ಮೀ ಕೊರಳಲ್ಲಿರೋ ಮಾಲಿ ಅಪ್ಪಾಜಿ ಹೇಗೆ ಅಲಡಾಡ್ತಿದೆ ಅಪ್ಪಾಜಿ. ಲಕ್ಷ್ಮೀ ನಾವಿದೆ ಪಾಪ ಲಕ್ಷ್ಮೀ ಪಟ ಲಕ್ಷ್ಮೀ ಇರಿ ಒಂದು ನಿಮಿಷ ಏನಾಗ್ತದೆ ಅದು ಅಲಗಾಡ್ತಿದೆ ಅಪ್ಪಾಜಿ. ಇರು ಸರ್ ನೋಡ್ತೀನಿ. ಇದು ನೋಡಪ್ಪಾಜಿ ಹೇಗೆ ಅಲಗಾಡ್ತಿದೆ. ನೋಡಪ್ಪಾಜಿ ತನ್ನಷ್ಟಕ್ಕೆ ತಾನಾಗಿ ಆಗ್ತಾ ಇದೆ. ಈ ಹೌದಲ್ಲ, ಅಪ್ಪಾಜಿ ಒಳ್ಳಾಡ್ತದೆ. ಇಲ್ಲೆಲ್ಲಿ ಗಾಳಿ ಇಲ್ಲ, ಗಾಳಿ ಇಲ್ಲ ಅಪ್ಪಾಜಿ, ಏನೂ ಇಲ್ಲ. ಈ ಗಾಳಿ ಇಲ್ಲ. ಇದು ಆ ತಾಯಿ ಸಂತೃಪ್ತಿ ಆಗಿದೆ ಅಪ್ಪಾಜಿ. ಹೌದೌದು. ಅಲಗಾಡ್ತಿದೆ. ಅಲ್ಲ, ಈ ಗಾಳಿ ಇಲ್ಲ, ಏನೂ ಇಲ್ಲ. ಇಲ್ಲೆಲ್ಲಿ ಫ್ಯಾನ್ ಕೂಡ ಇಲ್ಲ, ಹೌದಲ್ವಾ? ಏನೂ ಇಲ್ಲ ಅಪ್ಪಾಜಿ, ಫ್ಯಾನ್ ಇಲ್ಲ, ಏನೂ ಇಲ್ಲ. ಏನೂ ಇಲ್ಲ. ನೋಡಪ್ಪಾಜಿ ಹೇಗೆ ಅಲಗಾಡ್ತಿದೆ ನೋಡು. ತಾಯಿ ಸಂತೃಪ್ತಿ ಆಗಿದ್ದಾಳೆ ಅಪ್ಪಾಜಿ. ಲಕ್ಷ್ಮೀ ಅಪ್ಪಾಜಿ ನೋಡಪ್ಪಾಜಿ. ನೋಡಿ ಇದೇ ಪವಾಡ. ಅಪ್ಪಾಜಿ ಅಲ್ಲ ಸ್ವಾಮಿ, ಎಲ್ಲಿದ್ರು ಅಳಗಾಡ್ತಾ ಇದ್ದಾನ? ಏನಾದರೂ ಗಾಳಿ ಬರ್ತಾ ಇದ್ದಾನೆ ಇಲ್ಲಿ? ಏನೂ ಇಲ್ಲ ಅಪ್ಪಾಜಿ, ಗಾಳಿ ಏನೂ ಇಲ್ಲ ಅಪ್ಪಾಜಿ. ತಾಯಿ ಸಂತೃಪ್ತಿ ಆಗಿದ್ದಾಳೆ ಅಪ್ಪಾಜಿ. ನೋಡ್ತಾ ಇದ್ದೀರಾ? ಎಲ್ರಿಗೂ ಕಾಣಿಸ್ತಾ ಇದ್ದಾನ? ಅಲ್ಲಿ ಯಾರು ಮುಟ್ಟಿಲ್ಲ, ಏನೂ ಇಲ್ಲ. ಏನೂ ಇಲ್ಲ, ಹಾಂ, ಏನೂ ಇಲ್ಲ ಅಪ್ಪಾಜಿ. ನೋಡಪ್ಪಾಜಿ ಹೇಗಿದೆ ತಾಯಿ ತಾಂಡವಾಡ್ತಿದ್ದ. ನೋಡಿ ನೋಡಿ, ಒಂದು ನಿಮಿಷ ಹತ್ತರಲ್ಲಿ ತೋರಿಸೋಣ, ಅವಾಗ ಗೊತ್ತಾಗುತ್ತೆ. ನೋಡಿ ತಾಯಿ ತಪ್ಪು ದೀಪದಲ್ಲಿ ಅಪ್ಪಾಜಿ ಕುಣದಾಡ್ತಿದ್ದಾಳೆ ಅಪ್ಪಾಜಿ. ನೋಡ್ಬರ್ರಿ ಸರ್. ಅಲ್ಲ ನೋಡಿ, ಅಲ್ಲಿ ಯಾರು ಮುಟ್ತಾ ಇಲ್ಲ. ಇಲ್ಲಿ ಗಾಳಿ ಕೂಡ ಇಲ್ಲ. ಅಲ್ಲ, ಗಾಳಿ ಆ ಕಡೆ ಈ ಕಡೆ ದೊಡ್ಡದಾಗಿ ಇದನ್ನ ಹಾಕಿದ್ದೀರ, ಹೌದಲ್ವಾ? ಏನಿಲ್ಲ ಏನಿಲ್ಲ ನೋಡಿ, ಗಾಳಿ ಏನೂ ಇಲ್ಲ, ಫ್ಯಾನ್ ಇಲ್ಲ ಅಪ್ಪಾಜಿ, ಏನೂ ಇಲ್ಲ. ಫ್ಯಾನ್ ಇಲ್ಲ, ಎಲ್ಲಿ ಫ್ಯಾನ್ ಇಲ್ಲ. ಇಲ್ಲಿ ಫ್ಯಾನ್ ಇದೆ, ಆದರೆ ಆಫ್ ಇದೆ. ಆಫ್ ಇದೆ ಅಲ್ಪ ಹ್ಞೂ, ಏನಿಲ್ಲ. ಜಳ ಆಗತೈತಿ ಇಲ್ಲಿ. ಜಳ ಆಗ್ತಾ ಇದೆ. ಅಲ್ಲಿ ಅಲ್ಲಿ ಮಾಲಿನ್ಯ ಅಲ್ಲಿ ಜಳ ಆಗ್ತಾ ಇದೆ, ಆದರೆ ಮಳೆ ಮಾತ್ರ ನೋಡೋದು ಹೆಂಗೆ. ನೋಡಿ ನೋಡಿ ನೋಡಿ, ಯಾಕೆಂದರೆ ಇಲ್ಲಿ ನನ್ನ ಮುಂದ್ಗಡೆನೂ ದೀಪ ಹಚ್ಚಿದ್ದಲ್ಲ ಮಕ್ಕಳೇ ಅಂತ ಹೇಳಿದ್ದಾರೆ. ಹೌದಪ್ಪಾಜಿ. ಅದಕ್ಕೆ ಅವ್ರಿಗೆ ಖುಷಿ ಅಮ್ಮಗ. ಈಗ ಜೋರು ಆಗ್ತಾ ಇದೆ ಅನ್ಕೋತೀವಿ. ಕಂಟಿನ್ಯೂ ಚಲೋ ಐತೆ. ಜಾಸ್ತಿ ಆಗ್ತಾ ಇದೆ. ಇರಲಿ, ನಡ್ರಿ ನಡೀರಿ. ಇವಾಗ ಯಾವ ಊರು ಇದು? ಕಾಣಿಸ್ತಿಲ್ಲ, ಇರಿ ಒಂದ್ಸಲ. ಇರಿ ನಡ್ರಿ.
ಇಲ್ಲಿಂದ ಮುಗಿಸ್ಕೊಂಡು 3 ಗಂಟೆ 3:30 ಆಗುತ್ತೆ ಇಲ್ಲಿ ಮುಗಿಯೋಕ್ಕೆ. 3:30 ಆಯಿತು ಅಂದ್ರೆ ನಾವು ಇಲ್ಲಿಂದ ಆಣಗಲ್ಗೆ ಹೋಗಕ್ಕೆ ಎಷ್ಟೊತ್ತಾಗುತ್ತೆ? ಆಮೇಲೆ ಹೋಗ್ಲಿಕ್ಕೆ 4:30 5 ಗಂಟೆನೇ ಆಗುತ್ತೆ. 5 ಗಂಟೆ ಆಗುತ್ತೆ. ಏನು ಸ್ವಾಮಿ ಹಾಂ, ಅಯ್ಯೋ ಸ್ವಾಮಿ, ಎಷ್ಟು ದಿನ ಆಯ್ತು ಬರೀ ಹಿಂಗೆ ಹೋಗ್ತಾ ಇದ್ದೀನಲ್ಲ ನಾನು. ಅಂಟಿ ಕರ್ಕು ದೀಪ ಎಲ್ಲಿ ನಮ್ಮ ಕರಪ್ಪ ದೀಪನೇ ಕೊಟ್ಟು ಬತ್ತಿ, ತುಪ್ಪದ ಬತ್ತಿ. ರಾತ್ರಿ 2:30 ಸಿರ್ಸಿಯಲ್ಲಿ ಇರೋದಾ? ಸಿರ್ಸಿಯಲ್ಲಿ ಇದ್ಕೊಂಡು 2:30ಗೆ ದೀಪ ಬೀಳ್ತಿದ್ದೆ. ಪಾಪ ಮಲ್ಕೊಂಡಿದ್ದಾರೆ ತಾಯಿ. ಕ್ಷಮೆ ಇರಲಮ್ಮ ತಾಯಿ, ಇಲ್ಲಿ ಎಚ್ಚರಿದ್ದಾರೆ ಗುರುಜಿ. ಅಯ್ಯೋ ನನ್ನ ತಾಯಿ, ಒಳ್ಳೇದಾಗಲಿ. ಆಫ್ ಮಾಡಿ ಓಲ್ಡ್. ಶೋತು ಪಾಪ ಭಕ್ತಿಯಿಂದ ನೋಡಿ ರಾಯರದು ಇಲ್ಲಿ ಪೂಜೆ ಇದೆ. ರಾಯರ ಫೋಟೋ ಅಲ್ಲಮ್ಮ, ರಾತ್ರಿ ಹಾಲು ಕೇಳ್ತಾ ಇದ್ದೀನಿ, ತಂದು ಕೊಡ್ತಾ ಇದ್ದೆ ತಾಯಿ. ಖಂಡಿತ ಒಳ್ಳೇದಾಗಲಿ, ಜಾಸ್ತಿ ಬೇಡ, ಇಷ್ಟೇ ಸಾಕು. ಹಾಂ, ಒಳ್ಳೇದಾಗಲಿ ನನ್ನ ತಾಯಿ. ಏನಮ್ಮ ಇದು? ಪೂಜ್ಯಾಯ ರಾಘವೇಂದ್ರಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀ ಗುರುಭ್ಯೋ ನಮೋ ನಮಃ. ಹರೇ ಪರಮಾತ್ಮ. ಇದನ್ನೆಲ್ಲ ಖರ್ಚು ಮಾಡ್ಕೋಬಾರ್ದು, ಯಾವತ್ತೂ ಖರ್ಚು ಮಾಡ್ಕೋಬಾರ್ದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀ ಗುರುಭ್ಯೋ ನಮೋ ನಮಃ. ಹರೇ ಪರಮಾತ್ಮ. ಇದನ್ನ ದುಡ್ಡು ಯಾವತ್ತೂ ಖರ್ಚು ಮಾಡ್ಕೋಬಾರ್ದು. ಇದು ನಿನ್ನ ಹತ್ರ ಇಟ್ಕೊಂಡ್ಬಿಡೋದು, ಆಯಿತಾ? ಒಳ್ಳೆಯದಾಗುತ್ತೆ. ರಾಯರು ಹೇಳಿದ್ದಾರೆ, ಒಂದೇ ಭಕ್ತಿಯಿಂದ ಪೂಜೆ ಮಾಡಿ, ಖಂಡಿತ ಒಳ್ಳೇದಾಗುತ್ತೆ. ಹಾಂ, ನೋಡಿ ನಿಮ್ಮ ಮನೆಗೆ ರಾಯರು ಬಂದೇ ಬಿಟ್ಟರು. ನೋಡಿ ಎಷ್ಟು ಖುಷಿ ಆಗುತ್ತೆ ರಾಯರದು. 2 ಗಂಟೆಗಿದೆ, ಟೈಮ್ ಎಷ್ಟಾಗಿದೆ ಇವಾಗ? 2:25. ಹಾಂ, ಏನಮ್ಮ ಇದು? ಹಾಂ, ಇದು ತೊಗೊಂಬ ಐತಾ? ಅದೇ ಒಳ್ಳೇದಾಗಲಿ ನಮ್ಮ ತಾಯಿ. ರಾಯರನ್ನ ಪೂಜೆ ಮಾಡಿ, ಖಂಡಿತ ನಿಮ್ಗೆ ಒಳ್ಳೇದಾಗುತ್ತಮ್ಮ. ಹಾಂ, ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡಿ, ಖಂಡಿತ ಒಳ್ಳೇದಾಗುತ್ತೆ. ನೀರು ಬಟ್ಲು ಎಲ್ಲಿದೆ? ಅದೇ ತಗೋರಿ. ನಾನು ಇದು ದುಡ್ಡು ಕೊಟ್ಟಿರೋದು ಖರ್ಚು ಮಾಡಬಾರ್ದು. ಅದನ್ನು ನೀವೇ ಕೊಟ್ಟಿದ್ದಿಲ್ಲ, ಕೊಡಿ. ನಾನು ಇತ್ತು ಕ್ಯಾಪ್ ಓಪನ್ ಮಾಡಿ. ಇದಕ್ಕೆ ಅವನು ಹಾಕಿದ್ದಿಲ್ಲ, ಅದನ್ನು ಹಾಕಿ ತಗೊಳ್ಳಿ. ಕ್ಯಾನ್ಸರ್ ಆಗಲಿ ಏನೇ ಆಗಲಿ ಎಲ್ಲ ಎಂತಿಂಥ ಕಾಯಿಲೆ ಎಲ್ಲ ಸುಟ್ಟು ಭಸ್ಮವಾಗಿದೆ. ಭಾಳ ಖುಷಿ ಆಯಿತು ನೋಡಿ. ನನ್ನಪ್ಪ ತಂದೆ ಇಲ್ಲೇ ಇದ್ದಾರಲ್ಲ ರಾಯರು. ಹಾಂ, ಒಳ್ಳೇದಾಗಲಿ ತಾಯಿ. ಹಾಂ.